ನಾವು ಥಿಯೇಟರ್ಗೆ ಹೋದ್ರೆ ಸಿನಿಮಾ ಪ್ರಾರಂಭಕ್ಕೂ ಮುನ್ನ ರಾಷ್ಟ್ರಗೀತೆ ಹಾಕ್ತಾರೆ, ಎಲ್ಲರೂ ಎದ್ದು ನಿಂತು ಗೌರವ ತೋರಿಸ್ತಾರೆ. ಆದ್ರೆ ಇಲ್ಲಿ ನೋಡಿ, ಚಿತ್ರಮಂದಿರದ ಒಳಗಡೆ ರಾಷ್ಟ್ರಗೀತೆಯ ಸಂದರ್ಭದಲ್ಲಿ ಕೆಲವರು ಅಗೌರವ ತೋರಿಸಿದ್ರು, ಅದು ಕೂಡ ಒಂದು ಫ್ಯಾಮಿಲಿ ಅಗೌರವ ತೋರಿಸಿದ್ರು ಅನ್ನೋ ಕಾರಣಕ್ಕೆ ಗಲಾಟೆ. ಚಿತ್ರಮಂದಿರದ ಒಳಗಡೆ ಪ್ರೇಕ್ಷಕರ ಕುಟುಂಬಗಳಿಂದ ಗಲಾಟೆಯಾಗಿದೆ. 2 ಕುಟುಂಬ ಮೈಸೂರಿನ GRC ಚಿತ್ರಮಂದಿರದಲ್ಲಿ ಆಗಿರುವ ಘಟನೆ ಇದು. ಬ್ಯಾಡ್ ನ್ಯೂಸ್. ಚಿತ್ರ ಪ್ರದರ್ಶನದ ವೇಳೆ ಗಲಾಟೆ ಆಗ್ಬಿಟ್ಟಿದೆ. ಚಿತ್ರ ಪ್ರಾರಂಭದಲ್ಲೇ ರಾಷ್ಟ್ರಗೀತೆ ಹಾಡಿನ ವೇಳೆ ಅಗೌರವ ತೋರಿಸಿದ್ದಾರೆ. ಎದ್ದು ನಿಂತಿಲ್ಲ ಅನ್ನೋ ಕಾರಣಕ್ಕೆ, ಎದ್ದು ನಿಲ್ಲದೆ ಅಗೌರವ ತೋರಿದೆ ದಂಪತಿ ಅಂತ ಹೇಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ರು ಪ್ರಶ್ನೆ ಮಾಡಿದ್ರು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದೆ. ಬಟ್ ಪೊಲೀಸರು ಬಂದ್ರು, ಪರಿಸ್ಥಿತಿನ ತಿಳಿಗೊಳಿಸಿದ್ರು. ಏನೋ ಸ್ವಲ್ಪ ಎಂಟ್ರಿ ಎಲ್ಲ ಆದಮೇಲೆ ಏನೋ ಸ್ವಲ್ಪ ಮಾತುಕತೆಗಳಾಯಿತು. ಸೊ ಇಮಿಡಿಯೇಟ್ಲಿ ಪೊಲೀಸ್ ಅವ್ರನ್ನ ಕರೆಸಿದ್ವಿ. ಪೊಲೀಸ್ನವ್ರು ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇಷ್ಟೇ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ. ಅದು ನಮಗೆ ಗೊತ್ತಿಲ್ಲ ಏನಾಗಿದೆ. ನಾವು ಯಾರು ಇರಲ್ವಲ್ಲ, ಸ್ಟಾಫು ಇಲ್ಲ ಅಲ್ಲಿ. ಬರೀ ಯಾರು ಆರೋಪ ಹಾಕ್ತವ್ರು, ಆರೋಪಿ ಯಾರು ಇದ್ದಾರೆ ಎರಡು ಅಂದರೆ ಗೊತ್ತಿಲ್ಲ ನಮ್ಗೆ. ಆರೋಪ ಅಂತ ಹೇಳಬಾರ್ದು ಲೆಕ್ಕಕ್ಕೆ. ಏನು ಕನ್ಫ್ಯೂಷನ್ ಕ್ರಿಯೇಟ್ ಯಾವ ಕಡೆಯಿಂದ ಆಯಿತು, 2 ಪಾರ್ಟಿನೂ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಒಳಗಡೆ ಯಾರು ಬಂದಿಲ್ಲ. ಥಿಯೇಟರ್ ಒಳಗಡೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಈ ಘಟನೆಯ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಏನು ಕೊಡ್ತೀರಿ? ಶ್ರುತಿ, ಈಗಾಗಲೇ ಈ ಒಂದು ಘಟನೆ ನಡೆದಿರುವಂತದ್ದು ಮೈಸೂರಿನ DRC ಮಾಲ್ ನಲ್ಲಿ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಸುಮಾರಿಗೆ ಒಂದು ಬ್ಯಾಡ್ ನ್ಯೂಸ್ ಚಿತ್ರಮಂದಿರಕ್ಕೆ ಬ್ಯಾಡ್ ನ್ಯೂಸ್ ನೋಡೋದಕ್ಕೆ ಬಂದಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅದ್ರ 2 ಕುಟುಂಬಗಳು ಬಂದಿರುತ್ತೆ. ಒಂದು ಮುಸ್ಲಿಂ ಕುಟುಂಬ ಬಂದಿರುತ್ತೆ ಮತ್ತು ಇನ್ನೊಂದು ಹಿಂದೂ ಕುಟುಂಬ ಬಂದಿರುತ್ತೆ. ಎಲ್ಲ ಮಾಮೂಲಿ ಚಿತ್ರಮಂದಿರ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗೋ ಮೂಲವೇ ಕೂಡ ರಾಷ್ಟ್ರಗೀತೆಯನ್ನ ಹಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎದ್ದು ಗೌರವ ಸಲ್ಲಿಸಬೇಕಾದಂತ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಎದ್ದು ಗೌರವನ ಸಲ್ಲಿಸ್ತಾರಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಎದ್ದಿರ್ತಿಲ್ಲ ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ 2 ಕುಟುಂಬಗಳ ನಡುವೆ ಒಂದು ಗಲಾಟೆ ನಡೆದಿರುತ್ತೆ. ತಕ್ಷಣ ಏನೋ ಮಾಲಿರುವಂತಹ ಸಿಬ್ಬಂದಿಗಳು ಕೂಡ ಚಿತ್ರದ ಮಾಲೀಕರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ. ತಕ್ಷಣ ಜಯಲಲಿತಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆದರೆ ಯಾವುದೇ ರೀತಿಯಾದಂತಹ FIR ಕೂಡ ದಾಖಲಾಗಿರೋದಿಲ್ಲ. ತಕ್ಷಣದಲ್ಲಿ ಪೊಲೀಸರು ಇವತ್ತು ಬೆಳಿಗ್ಗೆ ಯಾವಾಗ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗಕ್ಕೆ ಶುರು ಆಯಿತು, ತಕ್ಷಣ ಈಗ ಚಿತ್ರಮಂದಿರಕ್ಕೆ ಈಗಾಗಲೇ ಜಯಲಲಿತಾಪುರ ಠಾಣೆ ಇನ್ಸ್ಪೆಕ್ಟರ್ ಇರ್ಬೋದು ಮತ್ತೆ ACP ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ಜೊತೆಗೆ ಆ ಒಂದು ಚಿತ್ರಮಂದಿರ ರಾತ್ರಿ ನಡೆದಂತಹ ಘಟನೆ ಬಗ್ಗೆ CCTV ಫುಟೇಜ್ಗಳನ್ನು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಜಿಲ್ಲಾವಾದ ಕೂಗಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಘಟನೆಯ ಏನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಗಲಾಟೆ ನಡೀತಿರೋ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಶುರು ಮಾಡಿರುವಂತದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರು. ಅದಾದ ಬಳಿಕ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ದಿಢೀರ್ ಅಂತ CM ಸಿದ್ದರಾಮಯ್ಯನವರು ಉಲ್ಟಾ ಹೊಡೆದ್ಬಿಟ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಇಷ್ಟೇ, ಬಯೋಕಾನ್ ಸಂಸ್ಥೆ ವಿರೋಧ ವ್ಯಕ್ತಪಡಿಸಿದೆ ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ CM ಸಿದ್ದರಾಮಯ್ಯನವರು. ಹಾಗಾಗಿ ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಂಪನಿಯ ವಿರುದ್ಧ ಆಕ್ರೋಶ, ಕಂಪನಿಯನ್ನ ಮುತ್ತಿಗೆ ಹಾಕುವುದಕ್ಕೆ ನಿರ್ಧಾರ ಆಗಿದೆ. ಹಾಗಾಗಿ ಬಯೋಕಾನ್ ಸಂಸ್ಥೆ, ಆ ಕಂಪನಿಯ ಸುತ್ತಮುತ್ತ ಪೊಲೀಸರ ಅತಿ ಹೆಚ್ಚಿನ ಭದ್ರತೆ. ಪೊಲೀಸರು ಹೇಳೋ ಪ್ರಕಾರ ಪ್ರತಿಭಟನೆ ಮಾಡಬೇಡಿ, ಮುತ್ತಿಗೆಗೆ ಅವಕಾಶ ಇರುತ್ತೆ ಅಂತ. ಆದ್ರೆ ಮುತ್ತಿಗೆಗೆ ಅವಕಾಶ ಕೊಡ್ತಾರ? ಇಲ್ಲ. ಮುತ್ತಿಗೆ ಹಾಕೋದಕ್ಕೆ ಹೋಗೋಕ್ಕೂ ಮುನ್ನವೇ ಅವ್ರನ್ನ ವಶಕ್ಕೆ ಪಡೆಯೋ ಕೆಲಸ ಆಗುತ್ತೆ. ಹೆಬ್ಬಗೋಡಿ ಪೊಲೀಸರು KSRP ತುಕಡಿ ಸದ್ಯ ಬಯೋಕಾನ್ ಸಂಸ್ಥೆಯ ಸುತ್ತಮುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ಸ್ಥಳದಲ್ಲಿ 40ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಜಯ ಕರ್ನಾಟಕ ಸಂಘಟನೆಯಿಂದ ಇವತ್ತು ಹೋರಾಟಕ್ಕೆ ಕರೆ ನೀಡಲಾಗಿದೆ. ಬಯೋಕಾನ್ ಸಂಸ್ಥೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಕ್ಕೆ ಕರೆ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಸ್ಥಳದಲ್ಲಿ ಯಾವ ರೀತಿಯ ವಾತಾವರಣ ಕಾಣಿಸ್ತಾ ಇದೆ? ಕನ್ನಡಿಗರ ಆಕ್ರೋಶಕ್ಕೆ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥರ ಹೇಳಿಕೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರೋದ್ರಿಂದ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸ್ಥಳದಲ್ಲಿ?
ಶ್ರುತಿ, ಈಗಾಗಲೇ ಏನು ಬಯೋಕಾನ್ ಸಂಸ್ಥೆ ಏನಿದೆ ಬೊಮ್ಮಸಂದ್ರ ಮತ್ತು ಹೆಬ್ಬಗೋಡಿಗೆ ಮಧ್ಯದಲ್ಲಿರುವಂಥ ಈ ಒಂದು ಬಯೋಕಾನ್ ಸಂಸ್ಥೆಗೆ ಇವತ್ತು ಜಯ ಕರ್ನಾಟಕ ಸಂಘಟನೆಯವರು ಏನು ಪ್ರತಿಭಟನೆ ಮಾಡಿ ಮಸಿ ಬಡಿತೀವಿ ಅಂತೇಳಿ ಒಂದಷ್ಟು ಹೇಳಿಕೆಯನ್ನು ಏನೋ ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಈಗ ಪೊಲೀಸರು ಮತ್ತು IG ಅವರೇ ನೇರವಾಗಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಬಯೋಕಾನ್ ಸಂಸ್ಥೆಗೆ ಹೆಚ್ಚುವರಿ ಭದ್ರತೆಯನ್ನು ಕೊಡಬೇಕಂತೇಳಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಹೆಬ್ಬಗೋಡಿಯ ಬಯೋಕಾನ್ ಸಂಸ್ಥೆಗೆ ಮುತ್ತಿಗೆ ಹಾಕೋದಕ್ಕೆ ಜಯ ಕರ್ನಾಟಕ ಸಂಘಟನೆಯವರು ಮುಂದಾಗಿದ್ರು. ಜೊತೆಗೆ ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೂ ಕೂಡ ನೂರಾರು ಜನ ಜಮಾಯಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಈಗ ಪ್ರತಿಭಟನೆ ಮಾಡೋಗಿಲ್ಲ ಅಂತೇಳಿ ಬಿಗಿ ಒಂದು ಆದೇಶವನ್ನ ಪೊಲೀಸರು ಕೊಟ್ಟಿರುವಂಥದ್ದು. ಜೊತೆಗೆ ಹೆಬ್ಬಗೋಡಿ ಬಯೋಕಾನ್ ಸಂಸ್ಥೆ ಏನಿದೆ ಅದರ ಮುಂಭಾಗ ಸುಮಾರು 35ರಿಂದ 40 ಜನ ಪೊಲೀಸರು ಹಾಗೂ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡುವ ಮೂಲಕ ಏನು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸೇರಿದಂತೆ ಏನು ಒಂದು ಆದೇಶವನ್ನ ಸರ್ಕಾರ ಮಾಡೋದಕ್ಕೆ ಮುಂದಾಕಿತ್ತು. ಇದಕ್ಕೆ ಏನು ಸಹಮತವನ್ನ ಸೂಚಿಸಿ ಅಂತಂದ್ರೆ ಏನು ಅದಕ್ಕೆ ವಿರೋಧವಾಗಿ ಒಂದು ಹೇಳಿಕೆಯನ್ನ ಮಜುಮ್ದಾರ್ ಶಾ ಅಂತಂದ್ರೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಏನಿದ್ರೆ ಇವರು ಮತ್ತೆ ಮೋಹನ್ ದಾಸ್ ಪೈ ಅವರನ್ನು ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಈಗ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು. ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಬೆಂಗಳೂರು ಹೊರವಲಯದಲ್ಲಿ ಅತಿ ಹೆಚ್ಚು ಅಂದ್ರೆ ಕಂಪನಿಗಳು ಮತ್ತು ಕಾರ್ಖಾನೆಗಳು ಇರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಹೆಬ್ಬಗೋಡಿ, ವೀರಸಂದ್ರ ಮತ್ತು ಜಿಗಣಿ ಕೈಗಾರಿಕಾ ಪ್ರದೇಶ, ಈ 4-5 ಕೈಗಾರಿಕಾ ಪ್ರದೇಶದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಉದ್ಯೋಗ ಮಾಡ್ತಿದ್ದಾರೆ. ಜೊತೆಗೆ ಹೊರ ರಾಜ್ಯದ ಕಾರ್ಮಿಕರು ಕೂಡ ಇದ್ದಾರೆ. ಆದರೆ ಅತಿ ಹೆಚ್ಚು ಕನ್ನಡಿಗರಿಗೆ ಉದ್ಯೋಗವನ್ನು ನೀಡಬೇಕಂತೇಳಿ ಏನು ಈ ಒಂದು ಸರೋಜಿನಿ ಮಹಿಷಿ ವರದಿ ಜಾರಿಯನ್ನು ಮಾಡಬೇಕಂತೇಳಿ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಮಾಡಿದ್ರು, ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟಿದ್ರು. ಅದಾದ ಬಳಿಕ ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗಲೂ ಕೊಟ್ಟಿದ್ರು. ಆದರೆ ಈಗ ಮತ್ತೆ ಏನು ಈಗ ಕಿರಣ್ ಮಜುಮ್ದಾರ್ ಶಾ ಅವರ ಒಂದು ಹೇಳಿಕೆಯನ್ನು ವಿರೋಧಿಸಿ ಇವತ್ತು ಬಯೋಕಾನ್ ಬಳಿ ಪ್ರತಿಭಟನೆಗಂತ ಏನು ಆಯೋಜನೆ ಮಾಡಿಕೊಂಡಿದ್ರು. ಆದರೆ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳ ಆದೇಶದ ಮೇರೆಗೆ ಬಯೋಕಾನ್ ಬಳಿ ಬಿಗಿ ಭದ್ರತೆಯನ್ನು ಕೈಗೊಂಡು ಪ್ರತಿಭಟನೆಯನ್ನು ಮಾಡಬಾರ್ದು ಅಂತೇಳಿ ಒಂದು ಆದೇಶವನ್ನು ಕೂಡ ತಂದಿದ್ದಾರೆ. ಆದರೆ ಈಗ ಜಯ ಕರ್ನಾಟಕ ಸಂಘಟನೆಯವರು ಇನ್ನೂ ಕೂಡ ಇದನ್ನ ಅಂದ್ರೆ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಅಂತಂದ್ರೆ ಬಯೋಕಾನ್ ಸಂಸ್ಥೆಯ ಪಕ್ಕದಲ್ಲೇ ಇರುವ ಒಂದು ಕಡೆ ಸೇರಿ ಮಾತುಕತೆಯನ್ನು ನಡೆಸ್ತಾ ಇದ್ದು ಕೆಲವು ಹೊತ್ತಿನಲ್ಲಿ ಪ್ರತಿಭಟನೆ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ರು. ಆದರೆ ಪೊಲೀಸರು ಇದು ಯಾವುದಕ್ಕೂ ಕೂಡ ನಾವು ಪ್ರತಿಭಟನೆಗೆ ಅವಕಾಶ ಇಲ್ಲ, ಬಯೋಕಾನ್ ಸಂಸ್ಥೆ ಬಳಿ ಬರುವಾಗಿಲ್ಲ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟರ ಮಟ್ಟಿಗೆ ಈ ಒಂದು ಹೋರಾಟ ಮುಂದುವರಿಯುತ್ತೆ ಕೂಡ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಏನು ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ವಿಧಾನಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬರೀ ಭ್ರಷ್ಟಾಚಾರದ ವಿಚಾರಗಳು ಪ್ರಸ್ತಾಪ ಆಯಿತು. ವಿಪಕ್ಷಗಳು ಸದನದ ಬಾವಿಗಿಳಿದು ಗದ್ದಲ ಗಲಾಟೆಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಪ್ರತಿ ಬಾರಿ ಕೂಡ ಸದನ ಆರಂಭ ಆದಾಗ ರಾಜ್ಯದ ಜನತೆ ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಹುದಪ್ಪ, ಕ್ಷೇತ್ರಗಳ ಸಮಸ್ಯೆ ಬಗ್ಗೆ ನಮ್ಮ ನಾಯಕರು ಪ್ರಸ್ತಾಪ ಮಾಡಬಹುದು, ಏನಾದರೂ ಪರಿಹಾರ ಸಿಗಬಹುದು ಅಂತ ಆಸೆಗಣ್ಣುಗಳಿಂದ ಎದುರು ನೋಡ್ತಾ ಇರ್ತಾರೆ. ಬಟ್ ಪ್ರತಿ ಬಾರಿ ಕೂಡ ನಿರಾಸೆ. ಕಾರಣ ಭ್ರಷ್ಟಾಚಾರದ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಸದನದ ಬಾವಿಗಿಳಿದು ಹೋರಾಟ, ಪ್ರತಿಭಟನೆ, ಬರೀ ಕೂಗಾಟ, ರಂಪಾಟದಲ್ಲೇ ಕಲಾಪವನ್ನ ಮುಗಿಸ್ಬಿಡ್ತಾರೆ ನಾಯಕರು. ಹೀಗಾದ್ರೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಅನ್ನೋದು ಪ್ರಶ್ನೆ. ಇಷ್ಟು ದಿನ ಮೂಡ ವಾಲ್ಮೀಕಿ ನಿಗಮದ ವಿಚಾರ ಇಟ್ಕೊಂಡು ಬಿಜೆಪಿ ನಾಯಕರು ಹೋರಾಟ ಮಾಡ್ತಿದ್ರು. ಇವತ್ತು ಕಾಂಗ್ರೆಸ್ನ ಅಸ್ತ್ರ ಹೊರಗಡೆ ಬಂದ್ರೆ ಮುಖ ಇಲ್ಲ ಅಲ್ವಾ, ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ಧೈರ್ಯ ಚರ್ಚೆ ಮಾಡ್ಲಿಕ್ಕೆ ಹೇಳಿ ಸಭಾಧ್ಯಕ್ಷರೇ. ದರಡಿ ವಾಪಸ್ ತಗೋತೀವಿ ಅಂದ್ರು ಸಭಾಧ್ಯಕ್ಷರೇ. ದರಡಿ ವಾಪಸ್ ತಗೋತೀವಿ ಅಂದ್ರು. ದರಡಿ ವಾಪಸ್ ತಗೊಂಡು ಬರ್ಬೇಕು. ಈಗ ಪ್ರಶ್ನೋತ್ತರ ವೇಳೆ ಏನ್ ನಡೆದು ಹೋಗಿದೆ, ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ? ಅಲ್ಲ ಅವ್ರಿಗೆ ಈಗ ಅವರು ನಾವು ಚರ್ಚೆ ಅವಶ್ಯಕತೆ ಇಲ್ಲ, ಪ್ರಚಾರ ಬೇಕು ಅವ್ರಿಗೆ. ಪ್ರಶ್ನೋತ್ತರ ಅಧ್ಯಕ್ಷರೇ ಸುನಿಲ್ ಕುಮಾರ್ ವಿ ಮನೆ ಅಧ್ಯಕ್ಷರೇ. ಅದಕ್ಕೆ ಸುನಿಲ್ ಕುಮಾರ್ ವಿ ಪ್ರಶ್ನೆ ಸಂಖ್ಯೆ 1652 ಅವರೆಲ್ಲ ಬೈಕಾಟ್ ನೋಡಿ, ನೀವೆಲ್ಲ ಹಿರಿಯ ಸಚಿವರು ಶಾಸಕರಿದ್ದೀರಿ.